ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮಂಗೇನಹಳ್ಳಿ ಗ್ರಾಮದಲ್ಲಿ ರಾಮನ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿ ತೋರಿಸಿದವರು ಹಾಗೂ ರಾಮಾಯಣ ಗ್ರಂಥವನ್ನ ರಚಿಸಿದ ಮಹಾತ್ಮ ವಾಲ್ಮೀಕಿ ಎಂದು ಹೆಬ್ಬಾಳು ವಿರಕ್ತ ಮಠದ ಶ್ರೀ ಮಹಾಂತ ಮಹಾರುದ್ರ ಸ್ವಾಮೀಜಿ ಹೇಳಿದರು. ಸಮೀಪದ ಮಂಗೇನಹಳ್ಳಿ ಗ್ರಾಮದಲ್ಲಿ ಭಾನುವಾರ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ 5 ಅಡಿ ಎತ್ತರದ ಅಮೃತ ಶಿಲೆಯ ಪುತ್ಥಳಿಯನ್ನ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಬಸವಣ್ಣ, ಅಕ್ಕ ಮಹಾದೇವಿ, ಮಡಿವಾಳ, ಮಾಚಿದೇವರಂತ ಮಹನೀಯರು ಸಮಾಜಕ್ಕೆ ಜೀವನ ಮೌಲ್ಯಗಳನ್ನು ಬಿತ್ತರಿಸಿ ಮಾನವ ಕುಲದ ಉದ್ಧಾರಕ್ಕೆ ಶ್ರಮಿಸಿದ್ದಾರೆ. ಇಂದು ನಾಯಕ ಸಮಾಜ ಬಲಿಷ್ಠವಾಗಿ ನೆಲೆಯೂರಿದ್ದು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರೆ ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ ಅಂತ ಸ್ವಾಮೀಜಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಬಸವರಾಜ ಶಿವಗಂಗಾ, ಮಹನೀಯರ ಪುತ್ಥಳಿ ನಿರ್ಮಿಸೋದರ ಜತೆಗೆ ಅವರ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅನುಸರಿಸಿದಾಗಲೇ ಅವರಿಗೆ ನಿಜವಾದ ಗೌರವ ಸಿಗುತ್ತೆ. ತಂದೆ ತಾಯಿ ಹಾಗೂ ಗುರುಗಳಿಂದ ಪಡೆದ ಮೌಲ್ಯಗಳೇ ಮುಂದಿನ ಪೀಳಿಗೆಗೆ ಸಂಸ್ಕೃತಿ ಉಳಿಸುವ ಶಕ್ತಿಯಾಗುತ್ತೆ ಅಂತ ಹೇಳಿದ್ರು. ಬಳಿಕ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮಾತನಾಡಿ, ದೇವರಾಜ್ ಅರಸ್ರವರ ಕಾಲದಲ್ಲಿ ಹಾವನೂರು ವರದಿ ಆಧರಿಸಿ ನಾಯಕ ಸಮಾಜಕ್ಕೆ ಮೀಸಲಾತಿ ದೊರಕಿತು. ಹಿಂದೂ ಧರ್ಮಕ್ಕೆ ಅಮೂಲ್ಯ ಗ್ರಂಥವಾದ ರಾಮಾಯಣ ನೀಡಿದ ಕೀರ್ತಿ ಮಹರ್ಷಿ ವಾಲ್ಮೀಕಿಗೆ ಸಲ್ಲುತ್ತೆ ಅಂತ ಹೇಳಿದ್ರು. ಕಾಂಗ್ರೆಸ್ ಮುಖಂಡ ಹೂದಿಗೆರೆ ರಮೇಶ್ ಮಾತನಾಡಿ, ಶತಮಾನಗಳು ಕಳೆದರೂ ವಾಲ್ಮೀಕಿಯವರ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿವೆ. ಗುರುಕುಲ ಶಿಕ್ಷಣ ಪದ್ಧತಿಗೆ ವಾಲ್ಮೀಕಿ ಅವರು ಬುನಾದಿಯಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಪಿ ಮಹೇಶ್ವರಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಹಿತ್, ವಿಎಸ್ಎಸ್ ಅಧ್ಯಕ್ಷ ಎಂಆರ್ ಮಾರುತಿ, ಮೇದಿಕೆರೆ ಸಿದ್ದೇಶ್, ಕೆ ಬಸವರಾಜ್, ಉಚ್ಚಂಗಿ ಪ್ರಸಾದ್, ಮಲ್ಲೇಶ್, ದೀಪಾ ನಾಗರಾಜ್, ಶಂಕರಪ್ಪ, ಮೂರ್ತಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಜೈ ವಾಲ್ಮೀಕಿ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಏಕಲವ್ಯ ಅವರಿಗೆ, ರಾಜ ವೀರ ಬದುಕರಿ ನಾಯಕರಿಗೆ, ಹಲಗಲಿ ಬೇಡ್ರಿಗೆ, ಹರಿಕೆರೆ ಪಾಳೆಗಾರರಿಗೆ, ಹೆಂಗ ಹನುಮಪ್ಪ ನಾಯಕರಿಗೆ, ಜೈ ವಾಲ್ಮೀಕಿ, ಬೇಡ್ರ ಕಣ್ಣಪ್ಪನಿಗೆ, ನೀವು ಕೂತ್ಕೊಂಡು ನಮ್ಮ ಜೈ ವಾಲ್ಮೀಕಿ, ಜೈ ಹೇಳ್ತಿದ್ರು. ಉಚ್ಚಂಗಿ ಪ್ರಸಾದ್ ಹೇಳಿದರು, ಬಹಳಷ್ಟು ಜನ ತಪ್ಪನ್ನ ಅರ್ಥೈಸಿ ಇವತ್ತು ಒಂದು ಬುಡಕಟ್ಟು ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವನು ಯಾಕೆ ಹೆಂಗೆ ಇಂಥ ಮಹಾ ತತ್ವಜ್ಞಾನಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ತಪ್ಪು ಬರವಣಿಗೆಗಳು ಮಾಡಿದರು. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಪವರ್ ಏನಿದೆ, ರಿಯಲ್ ಡೆಮಾಕ್ರೆಟಿಕ್ ಸಿಸ್ಟಮ್ ಆಸ್ ಇಂಪ್ಲಿಮೆಂಟೆಡ್ ಬೈ ಡಾಕ್ಟರ್ ಅಂಬೇಡ್ಕರ್ ಓನ್ಲಿ, ನಿಜವಾದ ಪ್ರಜಾಪ್ರಭುತ್ವವನ್ನ ಸಂವಿಧಾನದ ಮುಖೇನ ನಮಗೆ ಕಟ್ಟಿಕೊಟ್ಟಿರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ದೃಷ್ಟಿಕೋನದಲ್ಲಿ ಅಲಹಾಬಾದ್ ಕೋರ್ಟ್ಗೆ ಹೋಗಿ ಯಾರೂ ಕೂಡ ಮಹರ್ಷಿ ವಾಲ್ಮೀಕಿ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತೇಳಿ ಕೋರ್ಟ್ ಆದೇಶವನ್ನ ಮಾಡಿಸಿದ್ರು.